ಜ್ಯೋತಿಷ್ಯದ ಪ್ರಕಾರ ಯಾವುದೇ ಸಂಪತ್ತು ಹಾಗೂ ಬಡತನದ ಮೇಲೆ ಏಕಸ್ವಾಮ್ಯವನ್ನು ಹೊಂದಿರುವುದಿಲ್ಲ. ಆದರೆ ಅಪಾರ ಸಂಪತ್ತನ್ನು ಗಳಿಸಬೇಕೆನ್ನುವ ಬಯಕೆ ಕೆಲವೊಂದು ಜನರಿಗೆ ತೀವ್ರವಾಗಿರುತ್ತದೆ. ಈ ಕಾರಣದಿಂದಾಗಿ ಇವರು ಶ್ರೀಮಂತರಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಕಠಿಣ ಪರಿಶ್ರಮದ ಮೂಲಕ ನೀವು ಬಯಸುವಂತಹ ಪ್ರತಿಯೊಂದು ಹೆಜ್ಜೆಯನ್ನು ಸಾಧಿಸಬಹುದು. ಅಷ್ಟು ಮಾತ್ರವಲ್ಲದೆ ಕಠಿಣ ಪರಿಶ್ರಮದಿಂದ ನಿಮ್ಮ ಹಣೆಬರಹವನ್ನು ಬದಲಾಯಿಸಬಹುದು. ಕಠಿಣ ಪರಿಶ್ರಮವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಜ್ಯೋತಿಷ್ಯದಲ್ಲಿ ಹೇಳುವಂತೆ ಕೆಲವೊಂದು ಜನರು ಅಪಾರ ಸಂಪತ್ತನ್ನು ಗಳಿಸಲು ಬಯಸುತ್ತಾರಂತೆ. ಅವರಿಗೆ ಅದೃಷ್ಟವೂ ಜೊತೆಗಿರುತ್ತದಂತೆ. ಆ ಸಾಲಿನಲ್ಲಿ ಸೇರುವುದು ಮೇ ತಿಂಗಳಲ್ಲಿ ಜನಿಸಿದ ಪುರುಷರು. ಬನ್ನಿ ಇಂದಿನ ವಿಡಿಯೋದಲ್ಲಿ ಮೇ ತಿಂಗಳಿನಲ್ಲಿ ಹುಟ್ಟಿದ ಪುರುಷರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ಜನರಿಗೆ 22 ರಿಂದ 28 ವಯಸ್ಸಿನಲ್ಲಿ ದೇವರು ಅವರನ್ನು ಬೆಂಬಲಿಸಲು ಆರಂಭಿಸುತ್ತಾನೆ. ಅದು ಅವರಲ್ಲಿ ಹಣ ಸಂಪಾದಿಸುವ ಬಯಕೆಯನ್ನು ಜಾಗೃತಗೊಳಿಸುತ್ತದೆ. ಇವರು ಕಷ್ಟಪಟ್ಟು ಕೆಲಸ ಮಾಡಿದರೆ ಹಿಂತಿರುಗಿ ನೋಡುವುದಿಲ್ಲ. ಇದರಿಂದಾಗಿ ಅವರು ಸಂತೋಷದ ಜೀವನವನ್ನು ನಡೆಸುತ್ತಾರೆ. ಹಣ ಸಂಪಾದಿಸುವ ಅವಕಾಶಗಳನ್ನು ಇವರು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಇವರಿಗೆ ಗ್ಯಾಜೆಟ್ಗಳು ಹಾಗೂ ವಾಹನಗಳೆಂದರೆ ತುಂಬಾ ಇಷ್ಟ. ಇವರಿಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರುವುದಿಲ್ಲ. ಅಲ್ಲದೆ ಇವರು ಕುಟುಂಬಕ್ಕೂ ಹತ್ತಿರವಾಗಿರುತ್ತಾರೆ ಹಾಗೂ ಕುಟುಂಬದವರ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾರೆ. 28 ವರ್ಷಗಳ ನಂತರ ದೇವರು ಭಾಗ್ಯವನ್ನು ನೀಡಲು ಆರಂಭಿಸುತ್ತಾನೆ. ಈ ಜನರು ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ತುಂಬಾ ಇಷ್ಟಪಡುತ್ತಾರೆ. ವಸ್ತು ಸೌಕರ್ಯಗಳಿಗೆ ಕೊರತೆಯಾಗದಂತೆ ಕೆಲವು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಅದೃಷ್ಟವು ಇವರಿಗೆ ಅನೇಕ ಅವಕಾಶಗಳನ್ನು ನೀಡುತ್ತದೆ. ಕಠಿಣ ಪರಿಶ್ರಮದ ಮಹತ್ವವನ್ನು ಇವರು ಅರ್ಥ ಮಾಡಿಕೊಳ್ಳುವುದರಿಂದ ಇವರು ಜೀವನದಲ್ಲಿ ಪ್ರತ್ಯೇಕ ಸ್ಥಾನವನ್ನು ಸಾಧಿಸುತ್ತಾರೆ. ಇವರ ಸ್ನೇಹಿತರು ಹಾಗೂ ಸಂಬಂಧಿಕರು ಕೂಡ ಇವರಿಗೆ ಸಾಕಷ್ಟು ಬೆಂಬಲವನ್ನು ನೀಡುತ್ತಾರೆ. ಯಾವಾಗಲೂ ಹೊಸ ಅವಕಾಶಗಳ ಹುಡುಕಾಟದಲ್ಲಿರುತ್ತಾರೆ. ಆ ಸಂದರ್ಭದಲ್ಲಿ ಶ್ರಮವನ್ನು ಸಹ ಮಾಡುತ್ತಾರೆ. ಇವರು ಎಂದಿಗೂ ಕಷ್ಟದಲ್ಲಿ ಬದುಕುವುದಿಲ್ಲ. ಅದೇ ಸಮಯದಲ್ಲಿ ಇವರು ತಮ್ಮ ಹಾಗೂ ತಮ್ಮ ಕುಟುಂಬದ ಎಲ್ಲಾ ಕನಸುಗಳನ್ನು ಈಡೇರಿಸುತ್ತಾರೆ. ಇವರಿಗೆ ಅದೃಷ್ಟವು ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ಇದರಿಂದಾಗಿ ಇವರು ಶ್ರೀಮಂತರಾಗುವ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ. ಇವರು ಶಾಪಿಂಗ್ ಮಾಡಲು ತುಂಬಾ ಇಷ್ಟಪಡುತ್ತಾರೆ. ಅಲ್ಲದೆ ತಮ್ಮ ಕುಟುಂಬ ಸದಸ್ಯರಿಗಾಗಿ ದುಬಾರಿ ವಸ್ತುಗಳನ್ನು ಖರೀದಿಸುತ್ತಲೇ ಇರುತ್ತಾರೆ. ಇವರು ಯಾವಾಗಲೂ ಉತ್ಸಾಹದಿಂದಿರುವವರು ಹಾಗೂ ಸಕ್ರಿಯರು. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ಇವರ ನೆಚ್ಚಿನ ವಿಷಯ. ಇವರು ನಿರ್ದಿಷ್ಟ ಕ್ರೀಡಾ ತರಬೇತುದಾರರಾಗಿರುವುದು ಇವರಿಗೆ ಉತ್ತಮ ವೃತ್ತಿಜೀವನದ ಮಾರ್ಗವಾಗಿರುತ್ತದೆ. ಇವರು ತ್ವರಿತವಾಗಿ ಕಲಿಯುವವರು ಹಾಗೂ ತೀಕ್ಷ್ಣ ಬುದ್ಧಿಯುಳ್ಳವರು. ಇದು ಅವರನ್ನು ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ತಂದಿರಿಸುತ್ತದೆ. ಅಲ್ಲದೆ ಇವರು ಉತ್ತಮ ನಾಯಕರು ಮತ್ತು ಕ್ರೀಡಾ ತರಬೇತುದಾರರಾಗಿ ತಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಸಂಪನ್ಮೂಲ ವ್ಯಕ್ತಿಯಾಗಬಹುದು. ಇವರು ಉತ್ತಮ ಓದುಗರು, ಹಾಗಾಗಿ ಇವರು ಉತ್ತಮ ಬರಹಗಾರರು ಆಗಬಲ್ಲರು. ಇವರು ಬರೆಯುವುದರಲ್ಲೇ ನೆಮ್ಮದಿ ಮತ್ತು ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಪ್ರತಿಯೊಂದು ಬರವಣಿಗೆಯಿಂದಲೂ ಇವರು ಗುರುತಿಸಿಕೊಳ್ಳಬಲ್ಲರು. ತಾವು ಬರೆದಿದ್ದರ ವಿವರಗಳನ್ನು ಇತರರಿಗೆ ತೋರಿಸುವ ಪ್ರವೃತ್ತಿಯು ಇವರದು. ಇದರಿಂದಾಗಿ ಇವರ ಕೆಲಸವು ಹೆಚ್ಚು ಅಭ್ಯಾಸ ಹಾಗೂ ಸಮರ್ಪಣೆಗೆ ಒಳಪಡಿಸುತ್ತದೆ. ಇವರು ಭವಿಷ್ಯದಲ್ಲಿ ಉತ್ತಮ ಲೇಖಕರಾಗಬಹುದು. ಇವರು ಸಾಮಾನ್ಯವಾಗಿ ಉತ್ತಮ ಮಾಧ್ಯಮ ವ್ಯಕ್ತಿತ್ವ ಹೊಂದಿದವರು. ಇವರು ಆಕರ್ಷಕ ವ್ಯಕ್ತಿತ್ವದವರು ಅಲ್ಲದೆ ಪ್ರಯಾಣದ ಪ್ರೀತಿಯೂ ಇರುವುದರಿಂದ ಅದು ಅವರನ್ನು ಉತ್ತಮ ನಿರೂಪಕರನ್ನಾಗಿ ಮಾಡುತ್ತದೆ. ಇವರ ಮಾತು ಮತ್ತು ಮೋಹಕತೆ ಹಾಗೂ ಪ್ರತಿಭೆಯಿಂದ ಪ್ರೇಕ್ಷಕರನ್ನು ರಂಜಿಸುವ ಶಕ್ತಿ ಇವರಲ್ಲಿದೆ. ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಇವರು ಪ್ರದರ್ಶನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಮನರಂಜನಾ ಕ್ಷೇತ್ರದಲ್ಲಿನ ಸ್ಥಾನವು ಅವರಿಗೆ ಉತ್ತಮ ವೃತ್ತಿಯಾಗಿರಬಹುದು. ಇವರು ಪೋಷಿಸುವ ಸ್ವಭಾವವನ್ನು ಹೊಂದಿದ್ದಾರೆ. ಕಿರಿಯರ ತಂಡವನ್ನು ಮುನ್ನಡೆಸುವಾಗ ಇವರು ಹಾಯಾಗಿರುತ್ತಾರೆ ಹಾಗೂ ಹೆಮ್ಮೆ ಪಡುತ್ತಾರೆ. ಇವರು ಬೋಧನಾ ಕ್ಷೇತ್ರದಲ್ಲಿ ಮುಂದುವರಿಯಬಹುದು.
ಕಾಳಜಿಯುಳ್ಳ ಮತ್ತು ಬುದ್ಧಿವಂತರಾಗಿರುವ ಇವರು ತಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಾರೆ. ಹೊಸ ರೀತಿಯಲ್ಲಿ ಕಲಿಸುತ್ತಾರೆ. ಇವರು ವಿದ್ಯಾರ್ಥಿಗಳಿಗೆ ರಕ್ಷಣಾತ್ಮಕ ವಾತಾವರಣವನ್ನು ಸಹ ಕಲ್ಪಿಸುತ್ತಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ಬೆಳೆಯುತ್ತಾರೆ. ಇವರು ವೃತ್ತಿಯಲ್ಲಿ ಸಲಹೆಗಾರರಾಗಿ ಜನರಿಗೆ ಉತ್ತಮ ಸೇವೆ ನೀಡಬಹುದು. ಪರಿಹಾರಗಳನ್ನು ಒದಗಿಸುವ ಮತ್ತು ಜನರ ಅನುಮಾನಗಳನ್ನು ನಿವಾರಿಸುವ ಸ್ವಾಭಾವಿಕ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ. ಹೆಚ್ಚಿನ ತಿಳುವಳಿಕೆಯಿಂದ ತಮ್ಮ ಸಂದರ್ಶಕರ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಹಾಗೂ ಯಶಸ್ಸಿಗೆ ದಾರಿಯನ್ನು ಸೂಚಿಸುತ್ತಾರೆ. ಕಾಳಜಿಯುಳ್ಳ ಹಾಗೂ ಸದ್ಗುಣಶೀಲರಾದ ಇವರು ಉತ್ತಮ ವೈದ್ಯರು ಅಥವಾ ದಾದಿಯರೆಂದು ಗುರುತಿಸಿಕೊಳ್ಳುತ್ತಾರೆ. ಯಾವುದೇ ಸ್ವಾರ್ಥವಿಲ್ಲದೆ ಆಸಕ್ತಿಯಿಂದ ಜನರಿಗೆ ತಮ್ಮ ಸೇವೆಯನ್ನು ನೀಡುತ್ತಾರೆ. ತಮ್ಮ ಕೆಲಸದಲ್ಲಿ ನಿಖರತೆಯನ್ನು ಹೊಂದಿರುವ ಇವರಿಗೆ ಇದು ಉತ್ತಮ ಮಾರ್ಗವನ್ನು ತೆರೆಯುತ್ತದೆ. ಇವರು ವ್ಯವಹಾರ ಸಂಬಂಧಗಳನ್ನು ನಿರ್ವಹಿಸುವ ರೀತಿ ಶ್ಲಾಘನೀಯ. ಅಂತರರಾಷ್ಟ್ರೀಯ ವ್ಯವಹಾರ ಸಂಬಂಧಗಳನ್ನು ನಿರ್ವಹಿಸುವ ಮೂಲಕ ಇವರು ಕಂಪನಿಗೆ ಉತ್ತಮ ಆಸ್ತಿಯಾಗಬಲ್ಲರು. ಇವರು ಆತ್ಮವಿಶ್ವಾಸ ಮತ್ತು ಗೆಲುವಿನ ಮನೋಭಾವವನ್ನು ಹೊಂದಿದ್ದು, ಅದು ಅವರು ಕೆಲಸ ಮಾಡುವ ಕಂಪನಿಗೆ ಯಶಸ್ಸನ್ನು ತರುತ್ತದೆ. ಹೆಚ್ಚಿನ ಪ್ರಯತ್ನ ಮತ್ತು ಸಮರ್ಪಣೆಯೊಂದಿಗೆ ಇವರು ಈ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಏರುತ್ತಾರೆ. ಇವರು ಉತ್ತಮ ಶ್ರಮಜೀವಿಗಳು ಹಾಗೂ ಅತ್ಯಂತ ಸೃಜನಶೀಲರು. ಇವರು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಾಕಷ್ಟು ವಿಶಿಷ್ಟತೆ ಹಾಗೂ ಸೃಜನಶೀಲತೆಯನ್ನು ಹೊಂದಿರುತ್ತಾರೆ. ಸಂಗೀತಗಾರರು, ನೃತ್ಯಗಾರರು, ವರ್ಣಚಿತ್ರಕಾರರೇ ಆಗಿರಲಿ ಸಾಕಷ್ಟು ಭಿನ್ನವಾಗಿ ಆಲೋಚಿಸುತ್ತಾರೆ. ಇವರು ತಮ್ಮ ಪ್ರತಿಭೆಯನ್ನು ಮುನ್ನಡೆಸಿಕೊಂಡು ಹೋಗುವುದರ ಬಗ್ಗೆ ಯೋಚನೆ ಮಾಡುತ್ತಾರೆ. ಇವರು ಹುಟ್ಟು ಕಲಾವಿದರು ಹೌದು. ಇವರು ತಮ್ಮ ಪ್ರವೃತ್ತಿಯನ್ನು ಅನುಸರಿಸುತ್ತಾರೆ ಹಾಗೂ ತಮ್ಮ ಉತ್ಸಾಹವನ್ನು ಈ ಮೂಲಕ ಹೊರಹಾಕುತ್ತಾರೆ. ಇವರು ಪ್ರವೇಶಿಸುವಂತಹ ಯಾವುದೇ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲರು. ಪ್ರೊಫೆಸರ್ ಆಗುವಂತಹ ಅವಕಾಶವನ್ನು ಇವರು ಸಮರ್ಥವಾಗಿ ಬಳಸಿಕೊಳ್ಳಬಲ್ಲರು. ಇವರು ಉತ್ತಮ ಸಂಶೋಧಕರು ಹೌದು. ತಮ್ಮ ಉತ್ಸಾಹದಿಂದ ಆಳವಾಗಿ ಯೋಚಿಸುತ್ತಾರೆ. ಅಲ್ಲದೆ ತಮ್ಮ ವಿದ್ಯಾರ್ಥಿಗಳನ್ನು ಆಸಕ್ತಿದಾಯಕ ರೀತಿಯಲ್ಲಿ ಕಲಿಯುವಂತೆ ಮಾಡುತ್ತಾರೆ. ಇದು ಅವರನ್ನು ಉತ್ತಮ ಪ್ರಾಧ್ಯಾಪಕರನ್ನಾಗಿ ಮಾಡುತ್ತದೆ ಹಾಗೂ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗುತ್ತಾರೆ. ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನು ಅನ್ವೇಷಿಸಲು ಸಿದ್ಧರಾಗಿರುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನು ಕೊಳ್ಳುವವರಂತಿರುವುದಿಲ್ಲ. ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು. ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸುತ್ತಾರೆ. ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿಹಾಕಿಕೊಳ್ಳಲು ಬಯಸುವುದಿಲ್ಲ. ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು. ಉತ್ತಮ ಸಲಹೆಗಳನ್ನು ತಿರಸ್ಕರಿಸಬಹುದು. ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ, ಹೊರಾಂಗಣ ಚಟುವಟಿಕೆಗಳನ್ನು ಇಷ್ಟಪಡುತ್ತಾರೆ. ಎಲ್ಲ ರೀತಿಯ ಆಟೋಟ, ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರುತ್ತಾರೆ. ಸಹಾನುಭೂತಿಯುಳ್ಳ ಇವರು ಪ್ರಾಮಾಣಿಕರು ಹೌದು. ತಮ್ಮ ಪ್ರೀತಿಪಾತ್ರರ ಸಮಸ್ಯೆಗಳನ್ನು ಬಗೆಹರಿಸಲು ಯಾವಾಗಲೂ ಮುಂದಿರುತ್ತಾರೆ. ಇವರು ಪ್ರೀತಿಯಲ್ಲಿ ಖುಷಿಯಾಗಿರುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸುತ್ತಾರೆ. ಇಂದ್ರಿಯ ಸುಖ ಬಯಸುವ, ಮುಕ್ತ ಹೃದಯದ, ಏನನ್ನಾದರೂ ಮಾಡಲು ಸಿದ್ಧವಿರುವ ಸಂಗಾತಿಯನ್ನು ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರುತ್ತಾರೆ. ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನು ಹಾಕಿರುತ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನು ತಾವು ಪ್ರೀತಿ ಅರ್ಪಿಸಿಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು. ಇವರ ಸಂಗಾತಿಗಳಾಗಿರುವವರು ಬೌದ್ಧಿಕ, ಸೂಕ್ಷ್ಮ ಹಾಗೂ ಅಭಿವ್ಯಕ್ತಶೀಲರಾಗಿರಬೇಕು. ಸ್ನೇಹಿತರಾಗಿ ತುಂಬಾ ಪ್ರೋತ್ಸಾಹಿಸುವ, ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು. ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನು ಹರಡುತ್ತಾರೆ. ನಿಷ್ಠಾವಂತ ಸ್ನೇಹಿತರನ್ನು ಹೊಂದಿರುತ್ತಾರೆ.
ಕೊನೆಯವರೆಗೂ ತಮ್ಮ ಗೆಳೆತನವನ್ನು ಉಳಿಸಿಕೊಂಡಿರುತ್ತಾರೆ. ಆರಂಭದ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಂಡುಬರುವುದಿಲ್ಲ. ಆದರೆ ಅತಿಯಾದ ಭೋಗಕ್ಕೆ ಗುರಿಯಾಗುವುದರಿಂದ ಇದೇ ಅವರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ಸೊಂಟ, ತೊಡೆ, ಹೊಟ್ಟೆ, ಕಾಲಿಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಬಹುದು. ಹೆಚ್ಚು ಮದ್ಯಪಾನ, ಕೊಬ್ಬಿನಂಶಯುಕ್ತ ಆಹಾರ ಸೇವನೆ ನಿಲ್ಲಿಸಬೇಕು. ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ರಕ್ತದೊತ್ತಡದ ಸಮಸ್ಯೆ ಮತ್ತು ಯಕೃತ್ತಿನ ಸಮಸ್ಯೆಗಳನ್ನು ತಪ್ಪಿಸಬಹುದು. ಸಯಾಟಿಕಾ ಅಥವಾ ಯಕೃತ್ತಿನ ಸಮಸ್ಯೆ, ಅಸ್ಥಿರಜ್ಜುವಿನ ಸಮಸ್ಯೆಗೂ ಒಳಗಾಗಬಹುದು. ವಾಹನ ಚಲಾಯಿಸುವಾಗಲೂ ಎಚ್ಚರಿಕೆ ಅಗತ್ಯ. ತಮ್ಮ ಗುರಿಯನ್ನು ಸಾಧಿಸಲು ಸಿದ್ಧರಾಗುವ ಮೊದಲು 2 ಬಾರಿ ಯೋಚಿಸುತ್ತಾರೆ. ತಮ್ಮ ಬುದ್ಧಿವಂತಿಕೆ, ಹಾಸ್ಯ ಪ್ರಜ್ಞೆಯಿಂದ ಕೆಲಸದ ವಾತಾವರಣವನ್ನು ಉತ್ಸಾಹಭರಿತವಾಗಿಸುವುದರಿಂದ ಎಲ್ಲರೂ ಅವರೊಂದಿಗೆ ಕೆಲಸ ಮಾಡಲು ಆನಂದಿಸುತ್ತಾರೆ. ಆದರೂ ಇವರು ಕೆಲಸವನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ. ಎಷ್ಟೇ ಸವಾಲು ಎದುರಾದರೂ ಕೊನೆಯವರೆಗೂ ಬಿಟ್ಟುಕೊಡದ ಸ್ವಭಾವದವರು. ಬಹಳ ಸ್ಫೂರ್ತಿದಾಯಕ ನಾಯಕರಾಗಿರುತ್ತಾರೆ. ಪ್ರಯಾಣಕ್ಕೆ ಸಂಬಂಧಿಸಿದ ವೃತ್ತಿಗಳು ಇವರನ್ನು ಆಕರ್ಷಿಸುತ್ತವೆ. ಜೊತೆಗೆ ಇವರ ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ಸಂಸ್ಕೃತಿಗಳನ್ನು ಅನ್ವೇಷಿಸಲು ಇಷ್ಟಪಡುತ್ತಾರೆ. ಇವರು ಉತ್ತಮ ಪ್ರಯಾಣ ಬರಹಗಾರರಾಗಬಹುದು ಹಾಗೂ ಟ್ರಾವೆಲ್ ಗೈಡ್ ಕೂಡ ಆಗಬಹುದು. ವಾಗ್ಮಿಗಳು ಆಗಬಹುದು. ಇವರು ಉತ್ತಮ ರಾಜಕಾರಣಿಗಳು, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು, ಕಾರ್ಯಕರ್ತರು, ಶಿಕ್ಷಕರು, ದಾರ್ಶನಿಕರು, ಚಿಕಿತ್ಸಕರು ಹಾಗೂ ವೈದ್ಯ ವೃತ್ತಿಯನ್ನು ಮಾಡಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.